ನಮಸ್ತೆ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಸೊ ವಿಡಿಯೋ ತುಂಬ ಲಾಂಗ್ ಗ್ಯಾಪ್ ಆಯಿತು. ಸೊ ಇವತ್ತಿಂದ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸೊ ಏನಂತ ಹೇಳಿದ್ರೆ, ಆಗಸ್ಟ್ ಅಥವಾ ಸೆಪ್ಟೆಂಬರಲ್ಲಿ ಇನ್ 3 ಮಂತು ಒಂಥರ ಯೂಟ್ಯೂಬ್ಸಲ್ಲಿ ಒಂಥರ ಹಬ್ಬ ಅಂತಲೇ ಹೇಳ್ಬೋದು. ಏನಂದರೆ ಬಿಗ್ ಬಾಸ್. ಸೊ ನಿನ್ನೆ ಪ್ರೋಮೋ ನೋಡಿದ್ದೀರಾ, ಕಿಚ್ಚ ಸರ್ದು ಬರ್ತಡೇ ದಿನ ಪ್ರೋಮೋ, ಅವರದೊಂದು ಪ್ರೋಮೋ. ಆ್ಯಕ್ಚುಲಿ ಆಗಸ್ಟ್ 15ಕ್ಕೆ ಒಂದು ಲೋಗೋ ಕಲರ್ಸ್ ಅವರು ಬಿಡುಗಡೆ ಮಾಡಿದರು. ಬಟ್ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಿದ್ದು ಕಿಚ್ಚ ಸರ್ನ ಒಂದು ಪ್ರೋಮೋಕ್ಕೋಸ್ಕರ. ಸೊ ಅದು ನಿನ್ನೆ ಸಂಜೆ 6 ಗಂಟೆಗೆ ಬಂದಿದೆ. ಸೊ ಪ್ರೋಮೋದ ಬಗ್ಗೆ ನಿಮಗೆಲ್ಲ ಏನು ಅನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿದ್ರಾ, ನೋಡಿಲ್ವಾ? ಸೊ ಎಲ್ಲೆಲ್ಲಿ ನೋಡಿದ್ರು, ಸೋಷಿಯಲ್ ಮೀಡ್ಯಾದಲ್ಲಿ ಅಥವಾ ಟಿ ವಿಲಿ ನೋಡಿದ್ರು? ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಈ ಪ್ರೋಮೋದ ಬಗ್ಗೆ ನಾನು ಒಂದು ರಿವ್ಯೂ ಕೊಡ್ತಾ ಇದ್ದೀನಿ. ಸೊ ಇದರಿಂದ ನಾವು ಯಾವ್ಯಾವ ಸ್ಪರ್ಧಿಗಳು ಮನೆ ಒಳಗೆ ಬರ್ಬೋದು, ಅಥವಾ ಈ ಸಲ ಯಾವ ಥರ ವಿಭಿನ್ನವಾಗಿ ಮಾಡ್ತಾ ಇದ್ದಾರೆ ಅಂತೇಳಿ ಕೆಲವೊಂದಿಷ್ಟು ಹಿಂಟ್ಸನ್ನು ಕೊಟ್ಟಿದ್ದಾರೆ ಪ್ರೋಮೋದಲ್ಲಿ. ನೀವು ಅಬ್ಸರ್ವ್ ಮಾಡಿ ನೋಡಿದರೆ ಸೊ ಪ್ರತಿಯೊಂದು ಅದರಲ್ಲೇ ನಿಮಗೆ ಯಾವ್ಯಾವ ಥರ ಸ್ಪರ್ಧಿಗಳು ಬರ್ತಾರೆ ಅಂತೇಳಿ ನೋಡ್ಬೋದು. ಫಸ್ಟು ಇಷ್ಟು ಸೀಸನಲ್ಲಿ ಬಿಗ್ ಬಾಸಲ್ಲಿ ಬಂದಿರೋ ಹಾಗೆ ಒಂದೇ ಒಂದು ನೀವು ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ ಅಂತ. ಫಸ್ಟು ಬಿಗ್ ಬಾಸ್ ಅಂತ ಇಂಗ್ಲೀಷಲ್ಲಿತ್ತು, ಅದು ಸ್ವಲ್ಪ ಹೇಳಿಬಿಟ್ಟು ಕನ್ನಡದಲ್ಲಿ ಮಾಡಿದರು. ಸೊ ಇಷ್ಟು ಸೀಸನಲ್ಲಿ ಪ್ರತಿಯೊಂದು ಸೀಸನಲ್ಲೂ ನೀವು ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ ಅಂತಲೇ ಹೇಳ್ತಾ ಇದ್ರು. ಸೊ ಈ ಸೀಸನ್ ಅಥವಾ ನಿನ್ನೆ ಏನು ಪ್ರೋಮೋ ಬಂದಿದ್ದರೆ ಅದರಲ್ಲಿ ನೋಡಿದರೆ ಗೊತ್ತಾಗ್ತದೆ ಕನ್ನಡಕ್ಕೆ ಅತಿ ಹೆಚ್ಚಾಗಿ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಅಂತೇಳಿ. ಸೊ ಅಲ್ಲಿ ಯೂಸ್ ಮಾಡಿರುವಂಥದ್ದು ಪ್ರತಿಯೊಂದು ಶೈಲಿಲಿ ಯೂಸ್ ಮಾಡಿದ್ದಾರೆ. ನಮ್ಮ ಮಂಗಳೂರು ಸ್ಟೈಲ್ ಆಗಲಿ, ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಆಗಿ, ಪ್ರತಿಯೊಂದು ಜಿಲ್ಲೆಯದು ಅಲ್ಲಿ ಏನೇನು ಫೇಮಸ್ ಇದೆ ಅದನ್ನು ತೆಗೆದ್ಬಿಟ್ಟು ಒಂದು ಯಕ್ಷಗಾನ ಕಲಾವಿದೆ, ಒಂದು ಭರತನಾಟ್ಯ ಸ್ಟೈಲು, ಸೊ ಪ್ರತಿಯೊಂದನ್ನು ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ನಮಗೆ ಗೊತ್ತಾಗುತ್ತೆ ಪ್ರತಿಯೊಂದು ಜಿಲ್ಲೆಯಿಂದನೂ ಅಥವಾ ಆ ಫೇಮಸ್ ಏನಿರ್ತಾರೆ ಸೊ ಅವ್ರನ್ನ ಸ್ಪರ್ಧಿಗಳು ಬರ್ತಾರೆ ಅಂತ ಹೇಳಿ. ಸೊ ಅಲ್ಲೇ ಹೇಳಿದಾಗೆ ರೀಲ್ಸ್ ನೋಡುವವರು ಬರ್ಬೋದು, ರಾಜಕಾರಣಿಗಳು ಬರ್ಬೋದು, ಸ್ಪೋರ್ಟ್ಸಿಂದ ಬರ್ತಾರೆ, ಹಾಗೆ ಏನು ಹೇಳ್ತಾರೆ ಸಿನಿಮಾ ರಂಗದಿಂದ, ಹಾಗೆ ಸೀರಿಯಲ್ ರಂಗದಿಂದ ಎಲ್ಲದನ್ನು ಹೈಲೈಟ್ ಮಾಡಿ ತೋರಿಸಿದ್ದಾರೆ. ಸೊ ಎಲ್ಲ ರಂಗಗಳಿಂದನೂ ಬರ್ತಾರೆ. ಕೆಲವೊಂದು ಸೀಸನಿಂದ ಬರೀ ಸೀರಿಯಲ್ಗಳಿಂದನೇ ಬರ್ತಾರೆ, ಇಲ್ಲರೆ ಕೆಲವೊಂದು ಪೊಲಿಟಿಕಲಿಂದನೇ ಬರ್ತಾರೆ. ಸೊ ಈ ಸೀಸನಲ್ಲಿ ಎಷ್ಟು ಮೆಂಬರ್ಸ್ ಬರ್ತಾರೆ, ಸೊ ಇನ್ಕ್ಲೂಡ್ ಎಲ್ಲ ಕ್ಷೇತ್ರದಲ್ಲೂ ಹೆಸರು ಮಾಡಿರುವಂಥದ್ದೇ ಅಲ್ಲೇ ತೋರಿಸಿದ್ದಾರೆ. ಹಾಗೆ ಸಿಂಪಲ್ ಆಗಿರ್ಬೋದು ಈ ಸೀಸನು ಹಳೆಯ ಸೀಸನ್ಗಿಂತ ಸ್ವಲ್ಪ ವಿಭಿನ್ನವಾಗಿ ಹಾಗೆ ಸಿಂಪಲ್ ಆಗಿ. ಸೊ ಹಳೆಯ ಸೀಸನ್ಗಳಲ್ಲಿ ನೀವು ಕಿಚ್ಚ ಸರ್ದು ನೋಡಿರ್ತೀರ ಪ್ರೋಮೋ, ತುಂಬ ದರ್ಬಾರಾಗಿ, ತುಂಬ ಆಡಂಬರವಾಗಿ, ಹಾಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂತ ಕೊಡ್ತಾಯಿದ್ರು. ಬಟ್ ಈ ಸೀಸನಲ್ಲಿ ಎಲ್ಲ ಕ್ಷೇತ್ರಗಳಿಂದ, ಸೊ ಕಂಟೆಂಟ್ ಕ್ರಿಯೇಟರಿಂದನೂ ಹಾಕಿದ್ದಾರೆ ಅವರು ಪ್ರೋಮೋದಲ್ಲಿ. ರೀಲ್ಸ್ ಅಂತಲೇ ಹೇಳಿದ್ದಾರೆ. ಸೊ ರೀಲ್ಸು, ಸೀರಿಯಲ್ಲು, ಫಿಲ್ಮು, ಸೊ ಸ್ಪೋರ್ಟ್ಸು, ಹಾಗೆ ಪೊಲಿಟಿಕಲು, ಸೊ ಎಲ್ಲ ಕ್ಷೇತ್ರದಲ್ಲೂ ಯಾರು ಹೆಸರು ಮಾಡಿದ್ದಾರೆ ಎಲ್ಲರನ್ನೂ ಒಟ್ಟುಗೂಡಿಸುವ ಪ್ರಯತ್ನ ಈ ಚಾನಲ್ನವ್ರು ಬರ್ತಾಯಿದ್ದಾರೆ. ಸೊ ನಿಮಗೆ ಸುದೀಪ್ ಸರ್ದು ಲುಕ್ ಇಷ್ಟ ಆಯಿತಾ? ಸೊ ನನಗಂತೂ ತುಂಬ ಇಷ್ಟ ಆಯಿತು, ವಿಭಿನ್ನವಾಗಿ ಬರ್ತಾ ಇದ್ದಾರೆ. ಸೊ ಆ್ಯಕ್ಚುಲಿ ಅವ್ರ ಫೇವ್ರೇಟು ಬ್ಲ್ಯಾಕ್ ಕಾಫಿ ಅಲ್ವಾ, ಬ್ಲ್ಯಾಕ್ ಕಾಫಿಯಿಂದನೇ ಅನೌನ್ಸ್ಮೆಂಟು ಸಹ ಮಾಡಿದ್ದಾರೆ ಯಾವತ್ತು ಬರ್ತೀನಿ ಅಂತ ಹೇಳಿ. ಇದೇ 28 ಡಿಸೆಂಬರ್ಗೆ ಸಂಡೇ ಗ್ರ್ಯಾಂಡ್ ಓಪನಿಂಗ್ ಇದೆ. ಇನ್ನು ಡೈಲಿ ಟೈಮಿಂಗ್ಸ್ ಬಂತು ಅಂದರೆ ಅಂದಾಜು 9 ಗಂಟೆಗೆ ಹಾಕ್ತಾರೆ ಅಂತ ಇದೆ. ಸೊ ಮೇ ಬಿ ಹಾಫ್ ಆನ್ ಅವರ್ ಆಚೆ ಇರ್ಬೋದು, 9ಇಂದ 9:30 ಅಥವಾ 9 o'clock ಶುರು ಆಗ್ಬೋದು, ಇಲ್ಲ 9:30ಗೆ. ಆಲ್ಮೋಸ್ಟ್ 1.5 hour ಇದ್ದೇ ಇರುತ್ತೆ ಶೋ. ಸೊ ಇದಿಷ್ಟು ಬಿಗ್ ಬಾಸ್ ಪ್ರೋಮೋದ ಬಗ್ಗೆ ಮಾಹಿತಿಯಾಗಿರುತ್ತೆ. ಯಾರೆಲ್ಲ ಎಕ್ಸೈಟಾಗಿ ಕಾಯ್ತಾ ಇದ್ದೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಿಮಗೇನು ಅನಿಸ್ತು ಹೇಳಿ, ಅದನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ತೆ, ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ.